ಎಲ್ಲರಿಗೂ ನಮಸ್ಕಾರ. SCP ಸೆಕೆಂಡ್ ಸೆಮ್ BCA ಮಕ್ಕಳ ಕನ್ನಡ ಪಠ್ಯಪುಸ್ತಕದಲ್ಲಿ ಡಿಸೋಜಾರವರು ಬರೆದಿರುವಂತಹ ದೇವರು ಕಚ್ಚಿದ ಸೇಬು ಎಂಬ ಪಾಠವನ್ನು ಇಡಲಾಗಿದೆ. ಈ ಪಾಠದ ಸರಳ ಸಾರಾಂಶವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಮುಂಜಾನೆ 4 ಗಂಟೆ. ಅಲಾರಾಂ ಮೊಳಗೋ ಮೊದಲೇ ಅವನ ಕಣ್ಣು ತೆರೆದಿತ್ತು. ಮನೆಯೊಳಗೆ ಗಾಢ ನಿಶ್ಶಬ್ದ. ಹೊರಗೆ ಇನ್ನೂ ಕತ್ತಲೆ ಆವರಿಸಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಈಗಾಗಲೇ ಓಟ ಶುರುವಾಗಿತ್ತು. ಇಂದು ಮತ್ತೆ ಒನ್ ಡೇ ಟ್ರಿಪ್ಪು, ಬೆಳಗ್ಗೆ ವಿಮಾನ, ಮಧ್ಯಾಹ್ನ ಮೀಟಿಂಗು, ಸಂಜೆ ಪ್ರೆಸೆಂಟೇಷನ್, ರಾತ್ರಿ ವಾಪಸ್ ಬರುವಂತಹ ಪ್ಲ್ಯಾನಿಂಗ್ ಇತ್ತು. ಈ ರೀತಿ ಜೀವನ ನಡೆಸೋದು ಅವನಿಗೆ ಯಂತ್ರದ ರೀತಿ ಅಭ್ಯಾಸ ಆಗಿಬಿಟ್ಟಿತ್ತು. ಇದೇನು ಅವನಿಗೆ ಹೊಸದಾಗೇನಿರಲಿಲ್ಲ. ಅವನು ದೊಡ್ಡ ಕಂಪನಿಯೊಂದರಲ್ಲಿ, ಬಹುರಾಷ್ಟ್ರೀಯ ಕಂಪನಿ ಅದು ಕೂಡ, ಅದರಲ್ಲಿ ಉನ್ನತ ಹುದ್ದೆಯಲ್ಲಿ ಅಧಿಕಾರಿಯಾಗಿದ್ದ. ಹೊರಗೆ ನೋಡಿದ್ರೆ ಯಶಸ್ಸಿನ ಪ್ರತಿರೂಪ. ವಿಮಾನ ಪ್ರಯಾಣಗಳು, 5 ನಕ್ಷತ್ರ ಹೋಟೆಲ್ಗಳು ಅಂದರೆ 5 ಸ್ಟಾರ್ ಹೋಟೆಲ್ನಲ್ಲಿ ಇರ್ತಿದ್ದಿತ್ತು. ದೊಡ್ಡ ಸಭಾಂಗಣ ಅಂದರೆ ಸೆಮಿನಾರ್ ಹಾಲ್. ಭಾಷಣಗಳು ಕೂಡ ಮಾಡ್ತಿದ್ರು. ಆದರೆ ಒಳಗೆ ಅವನಿಗೆ ಗೊತ್ತು, ಈ ಹೊಳೆಯುವಂತಹ ಬದುಕಿನೊಳಗೆ ಒಂದು ಖಾಲಿತನ ಇತ್ತು. ಅವನ ಜೀವನ ಗಡಿಯಾರದ ಚಕ್ರದಂತೆ ತಿರುಗ್ತಾ ಇತ್ತು. ಆದರೆ ಅದರಲ್ಲೇ ಸಂತೋಷದ ಸ್ಪರ್ಶ ಕಡಿಮೆಯಾಗಿದೆ. ಆ ದಿನ ಬೆಳಗ್ಗೆ ಏರ್ಪೋರ್ಟ್ಗೆ ಹೋಗುವಾಗ ಅವನ ಮೊಬೈಲು ರಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅಪರಿಚಿತ ಸಂಖ್ಯೆ. ಯಾವುದೋ ಸಂದೇಶ ಬಂದಿತ್ತು. ಕೆಲಸದ ಹಿಂಸೆ ಆಗುತ್ತಿದೆ, ಬದುಕು ಅಸಹ್ಯವಾಗಿದೆ, ನಿಮ್ಮ ಜೊತೆ ಮಾತನಾಡಬೇಕು ಅನ್ನೋ ಮೆಸೇಜ್ ಬಂದಿತ್ತು. ಅವನು ನಿಂತು ಬಿಟ್ಟ. ಯಾರು ಕಳಿಸಿದ್ದಾರೆ, ಏಕೆ ಕಳಿಸಿದ್ದಾರೆ ಗೊತ್ತಿಲ್ಲ. ಆದರೆ ಆ ಪದಗಳಲ್ಲಿ ಒಂದು ಆಕ್ರಂದನ ಇತ್ತು. ಅವನ ಮನಸ್ಸಿಗೆ ಅಸ್ಪಷ್ಟ ಕಳವಳ ಹುಟ್ಟಿತು. ಕಾರ್ಪೊರೇಟ್ ಜಗತ್ತಿನಲ್ಲಿ ಸ್ಪರ್ಧೆ, ಅಸೂಯೆ, ರಾಜಕೀಯ ಹಿಂಸೆ ಇವೆಲ್ಲ ಸಾಮಾನ್ಯವೇ ಸರಿ. ಆದರೆ ಯಾರಾದರೂ ಈ ಮಟ್ಟಿಗೆ ಕುಗ್ಗಿ ಸಂದೇಶ ಕಳಿಸೋದು ಅಂದರೆ ಅವನ ಮನಸ್ಸನ್ನು ತಟ್ಟಿತ್ತು. ವಿಮಾನದಲ್ಲಿ ಕುಳಿತ ನಂತರ ಅವನು ಸುತ್ತಲೂ ಇರುವಂತಹ ಜನರನ್ನು ಒಮ್ಮೆ ಗಮನಿಸ್ತಾನೆ. ಒಬ್ಬರು ಕಿಟಕಿ ಸೀಟು ಸಿಗಲಿಲ್ಲ ಅಂತ ವಾದಿಸ್ತಿದ್ರು. ಮತ್ತೊಬ್ಬರು ಸ್ಯಾಂಡ್ವಿಚ್ ರುಚಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಿದ್ರು. ಪಕ್ಕದಲ್ಲಿದ್ದ ವ್ಯಕ್ತಿ ಮಾರ್ಕೆಟಿಂಗ್ ಬಗ್ಗೆ ಮಾತನಾಡ್ತಿದ್ರು. ನಂಬಿಕೆ ಇದ್ದರೆ ಏನನ್ನು ಬೇಕಾದರೂ ಮಾರಬಹುದು ಅಂತ ಆ ವ್ಯಕ್ತಿ ಹೇಳ್ದ. ಎಲ್ಲ ಜನರು ಸತ್ಯಕ್ಕಿಂತ ನಂಬಿಕೆಯನ್ನು ಖರೀದಿಸ್ತಾರೆ. ಈ ಮಾತು ಅವನ ಮನಸ್ಸಿನಲ್ಲಿ ಕುನುಕ್ತಿತ್ತು. ನಿಜವಾಗಿಯೂ ಕೂಡ ಮಾನವನು ಸತ್ಯಕ್ಕಿಂತ ಮಿಥ್ಯೆಯತ್ತ ಅಂದರೆ ಸುಳ್ಳಿನ ದಾರಿಯನ್ನೇ ಹೆಚ್ಚು ಆಕರ್ಷಿತರಾಗ್ತಾರೆ. ಕ್ರೀಮ್ ಹಚ್ಚಿದ್ರೆ ಚರ್ಮ ಬಿಳಿಯಾಗೋದಿಲ್ಲ ಅಂತ ಗೊತ್ತಿದ್ರೂ ಜನರು ನಂಬ್ತಾರೆ. ಏಕೆಂದರೆ ಅವರಿಗೆ ಆ ನಂಬಿಕೆ ಬೇಕು. ಅದು ಅವರಿಗೆ ಆಶೆಯ ಸಾಂತ್ವನ ನೀಡುತ್ತೆ. ವಿಮಾನ ನೆಲೆಸಿತು ಅಂದರೆ ಲ್ಯಾಂಡ್ ಆಯಿತು. ದಿನಪೂರ್ತಿ ಮೀಟಿಂಗ್ಗಳು. ಪ್ರತಿಯೊಬ್ಬರು ತಮ್ಮ ಸಾಧನೆಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದರೆ ಎಲ್ಲರ ಮುಖದ ಹಿಂದೆ ಒಂದು ಭಯ. ಸ್ಥಾನ ಕಳೆದುಕೊಳ್ಬಿಡ್ತೀವಿ ಅನ್ನೋ ಭಯ, ಮತ್ತೊಬ್ಬರಿಂದ ಹಿಂದುಳಿಯುವಂತಹ ಭಯ. ಅವನು ಅರಿತ, ಈ ಜಗತ್ತಿನಲ್ಲಿ ಯಶಸ್ಸು ಒಂದು ಮುಖವಾಡ, ಅದರ ಹಿಂದೆ ಅಶಾಂತಿ ಅಡಗಿದೆ. ಸಂಜೆ ಜೊತೆಯಲ್ಲಿ ಕೆಲಸ ಮಾಡುವನೊಬ್ಬ ದೇವಸ್ಥಾನಕ್ಕೆ ಬರಲು ಅವನನ್ನು ಕರೆದಿದ್ದ. ಅವನಿಗೆ ವಿಶೇಷ ಭಕ್ತಿ ಏನು ಇರಲಿಲ್ಲ. ಆದರೂ ಯೋಚನೆ ಶುರುವಾಯಿತು. ವಿಜ್ಞಾನ ಯುಗದಲ್ಲೂ ದೇವಸ್ಥಾನಗಳು ಏಕೆ ತುಂಬಿವೆ? ರಾಕೆಟ್ ಉಡಾವಣೆಗೂ ಮುನ್ನ ವಿಜ್ಞಾನಿಗಳು ದೇವರಿಗೆ ಪೂಜೆ ಯಾಕೆ ಮಾಡ್ತಾರೆ? ಅವನಿಗೆ ನಿಧಾನವಾಗಿ ಅರಿವಾಯಿತು. ಮಾನವನಿಗೆ ಯಾವುದೋ ಒಂದು ಆಧಾರ ಬೇಕು. ಅದು ದೇವರಾಗಿರಬಹುದು, ನಂಬಿಕೆ ಆಗಿರಬಹುದು, ಅಥವಾ ಕೇವಲ ಮಿಥ್ಯೆಯಾಗಿರಬಹುದು. ಮಿಥ್ಯೆ ಅಂದರೆ, ಮತ್ತೊಮ್ಮೆ ಹೇಳ್ತಿದ್ದೀನಿ ಮಕ್ಕಳೇ, ಸುಳ್ಳು. ಮನಸ್ಸಿಗೆ ನೆಮ್ಮದಿ ಕೊಡಲು ಏನಾದರೂ ಒಂದು ಬೇಕು. ಬದುಕು ಕೂಡ ಅಪೂರ್ಣ. ಅವನು ಅರ್ಥಕೊಂಡ. ಯಶಸ್ಸು ಇದ್ದರೂ ಖಾಲಿತನ ಇರುತ್ತದೆ. ಹಣ ಇದ್ದರೂ ಕೂಡ ಅಶಾಂತಿ ಇರುತ್ತೆ. ಸಂತೋಷದ ನಡುವೆ ನೋವು ಇರುತ್ತೆ. ಬದುಕು ಸಂಪೂರ್ಣವಾಗಬೇಕು ಎಂಬ ನಿರೀಕ್ಷೆಯೇ ನಮ್ಮ ಅಸಮಾಧಾನದ ಮೂಲ. ಮತ್ತೆ ಅವನಿಗೆ ಬೆಳಗ್ಗೆ ಬಂದ ಸಂದೇಶ ನೆನಪಾಯಿತು. ಆ ಅಪರಿಚಿತ ವ್ಯಕ್ತಿಯು ಬಹುಶಃ ಬದುಕಿನ ಈ ಅಪೂರ್ಣತೆಯನ್ನು ಒಪ್ಕೊಳ್ಳೋದಕ್ಕೆ ಹೋರಾಡ್ತಿದ್ದಾನೋ, ಅಥವಾ ಫೋನ್ ಕೈಗೆತ್ಕೊಂಡು ಉತ್ತರ ಬರೆಯಬೇಕೆಂದನೋ. ನೀವು ಒಬ್ಬರಲ್ಲ ಎಂದು ಬರೆಯಲು ಮನಸ್ಸಾಯಿತು. ಕತೆ ಇಲ್ಲಿ ಅಂತ್ಯಗೊಳ್ಳುತ್ತೆ. ಆದರೆ ಅದರ ಅರ್ಥ ನಮ್ಮ ಮನಸ್ಸಿನಲ್ಲಿ ಮುಂದುವರಿಯುತ್ತದೆ. ಕಥೆಯ ಸಾರ, ದೇವರು ಕಚ್ಚಿದ ಸೇಬು ಕತೆ ನಮಗೆ ಹೇಳೋದು ಏನು ಅಂತಂದರೆ, ಕಾರ್ಪೊರೇಟ್ ಲೋಕದ ಹೊಳಪಿನ ಹಿಂದೆ ಅಡಗಿರುವಂತಹ ಒತ್ತಡದ ಬಗ್ಗೆ ಈ ಪಾಠ ನಮಗೆ ತಿಳಿಸ್ಕೊಡುತ್ತೆ. ನಂಬಿಕೆ ಮತ್ತು ಮಿಥ್ಯೆಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಕೂಡ.
ಮಾನವನಿಗೆ ಬೇಕಾಗಿರುವಂತಹ ಮನಃಶಾಂತಿಯನ್ನು ಮಾನವನೇ ಹುಡ್ಕೊಳ್ಬೇಕು. ಬದುಕಿನ ಅಪೂರ್ಣತೆಯ ಸತ್ಯವನ್ನು ಅರಿತುಕೊಳ್ಬೇಕು. ಬದುಕು ದೇವರು ಕಚ್ಚಿದ ಸೇಬಿನಂತೆಯೇ, ಅದು ಸಂಪೂರ್ಣವಲ್ಲ, ಆದರೆ ಅದರ ಅಪೂರ್ಣತೆಯಲ್ಲೇ ಅದರ ನಿಜವಾದ ಸೌಂದರ್ಯ ಅಡಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಈ ಪಾಠದ ಸಾರಾಂಶವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ.